ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗುದ್ನೆಪ್ಪನ ಮಠದ ದೇವಸ್ಥಾನದ ಜಾಗದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರುವುದು ನೋವಿನ ಸಂಗತಿ. ಗುದ್ನೇಶ್ವರ ಮಠದ ಜಾಗ ಉಳಿಯಬೇಕು. ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಗುದ್ನೆಪ್ಪನ ಮಠ ದೇವಸ್ಥಾನ ಜಾಗದ ತಂಟೆಗೆ ಬಂದರೆ ಹೋರಾಟ ಅನಿವಾರ್ಯ ಅಂತ ಗದಗ ಜಿಲ್ಲೆಯ ನೀಲಗುಂದ ಗ್ರಾಮದ ಗುದ್ನೇಶ್ವರ ಸ್ವಾಮಿ ಭಕ್ತ ಪ್ರಭು ಅಂಗಡಿ ಹೇಳಿದ್ದಾರೆ. ಪಟ್ಟಣದ ಗುದ್ನೆಪ್ಪನ ಮಠದಲ್ಲಿ ಗದಗ ಜಿಲ್ಲೆಯ ಮಲ್ಲಿಕವಾಡ ಹಾಗೂ ನೀಲಗುಂದದ ಗ್ರಾಮದ ಗುದ್ನೇಶ್ವರ ಸ್ವಾಮಿ ಭಕ್ತರಿಂದ ಜರುಗಿದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈಗಾಗಲೇ ಗುದ್ನೇಶ್ವರ ಜಾಗದ ಕುರಿತು ಸ್ಥಳೀಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಆದಾಗ್ಯೂ ಕೋರ್ಟ್ನಿಂದ ಇನ್ನೂ ಯಾವುದೇ ಆದೇಶ ಬಂದಿರುವುದಿಲ್ಲ. ಈ ಮಧ್ಯೆ ಅಧಿಕಾರಿ ವರ್ಗದವರು ಆಗಾಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಳತೆ ಮಾಡುವುದು, ವೀಕ್ಷಣೆ ಮಾಡುವುದು ಮಾಡ್ತಿದ್ದಾರೆ. ಕೋರ್ಟ್ ಆದೇಶ ಬಾರದೆ ಈ ರೀತಿ ಮಾಡುವುದು ತಪ್ಪು. ಆದಾಗ್ಯೂ ಗುದ್ನೇಶ್ವರ ದೇವಸ್ಥಾನದ ಜಾಗದಲ್ಲಿ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡ ಹೊರಟಿರುವುದು ತಪ್ಪು. ಬೇಕಿದ್ರೆ ಬೇರೆ ಕಡೆ ಜಾಗ ಹುಡುಕಿ ಅವರು ಮಾಡಲಿ, ಇಲ್ಲಿ ಬೇಡ. ಶಾಸಕ ರಾಯರೆಡ್ಡಿ ಅವರು ಕಾನೂನು ಪ್ರಕಾರ ಕೆಲಸ ಮಾಡಲಿ. ನಾವು ಭಕ್ತರು ಸಹ ಗುದ್ನೇಶ್ವರ ಮಠದ ಜಾಗ ಉಳಿಯಲಿ ಅಂತ ಕೋರ್ಟ್ಗೆ ಹೋಗ್ತೀವಿ. ಬುತ್ತಿ ಕಟ್ಕೊಂಡು ಹೋಗಿ ಹೈಕೋರ್ಟಿಗೆ ಸಹ ಹೋಗಿ ಗುದ್ನೇಶ್ವರ ಮಠದ ಜಾಗದ ಉಳಿವಿಗೆ ಹೋರಾಡ್ತೀವಿ ಎಂದಿದ್ದಾರೆ. ನಂತರ ಮಲ್ಲಿಕವಾಡದ ವಿರೂಪಾಕ್ಷಪ್ಪ ಬಾವಿಕಟ್ಟಿ ಮಾತನಾಡಿ, ಗುದ್ನೇಶ್ವರ ಸ್ವಾಮಿಗೆ ಅಪಾರ ಪ್ರಮಾಣದ ಭಕ್ತರಿದ್ದು ಬಹುದೊಡ್ಡ ಜಾತ್ರೆ ಕೂಡ ಜರುಗುತ್ತೆ. ಸಂಪ್ರದಾಯದಿಂದ ಜರುಗುತ್ತಾ ಬಂದಿರುವ ಜಾತ್ರೆಯ ಉಳಿವಿಗೆ ಗುದ್ನೇಶ್ವರ ಮಠದ ಜಾಗದಲ್ಲಿ ಸರ್ಕಾರಿ ಕಟ್ಟಡ ಆಗಬಾರದು. ಆ ಗುದ್ನೇಶ್ವರ ಮಠದ ಜಾಗ 211 ಎಕರೆ ಇದ್ದು ಆ ಜಾಗ ಸಂಪೂರ್ಣವಾಗಿ ಉಳಿಬೇಕು. ಭಕ್ತರಿಗೆ ಹಾಗೂ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವ ಕೆಲಸ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಮಾಡಬಾರದು ಎಂದಿದ್ದಾರೆ. ಈಗ ಏನೋ ಒಂದು ವಾಟ ಯಾರು ವಾಸ ಇಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಮಾಡುತ್ತೆ. ಅದಕ್ಕೆ ದಯವಿಟ್ಟು ನಾವೇಂತೀವಿ, ನಮ್ದು ಆಸ್ತಿ 211 ಎಕರೆ ಹೊಲ ಆಸ್ತಿ ಈಗ ನನ್ನ ವಯಸ್ಸಿನ ಈಗ 54 ಇರ್ತೀವಿ. ನಮ್ಮ ಅಪ್ಪರ ಅವರಪ್ಪರ 3 ತಲೆಯಾಂತರಲಿಂದನ ನಾವು ಈ ಮಠದ ಬಗ್ಗೆ ನಾವು ಆಚರಣೆ ಮಾಡ್ಕೊತ ಬಂದ್ವಿ. ಧಾರ್ಮಿಕ ಕಾರ್ಯದೊಳಗೆ ಭಾಗವಹಿಸ್ತೀವಿ ಮತ್ತು ಪ್ರಸಾದದೊಳಗೂ ಇದ್ರಾಗದೀವಿ. ಎಲ್ಲ ಇಲ್ಲಿ ಏನೋ ಮಠದ ಸಮಸ್ಯೆ ಬಂದರೂ ನಾವು ಭಾಗಿಯಾಗಿವಿ. ಯಾಕಂದ್ರೆ ಈಗ ಬಸವರಾಜ ರಾಯರೆಡ್ಡಿ ಅವರು MLA ಈಗ ಹೆಚ್ಚು ಕಮ್ಮಿ ಒಂದು 2-3 ಸಲ ಆಗಿರ್ಬೋದು. ಆಮೇಲೆ ಅವರು ಈಗ ಸದ್ಯ ಅಂತಂದ್ರೆ ಕಾನೂನು ಮುಖ್ಯಮಂತ್ರಿ ಸಲಹೆಗಾರ ಅಂತೇಳಿ ಅದರ ಕಾನೂನು ಅವ್ರಿಗೆ ಅರಿವು ಐತಿ. ಕಾನೂನು ಪ್ರಕಾರ ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅವರು ಈ ವಿಷಯದಾಗ ಈ ಆಸ್ತಿ ಒಳಗೆ ದಬ್ಬಾಳಿಕೆ ಮಾಡಿಕೊಂಡು ಮತ್ತು ಮುಂದುವರಿತಾರೆ ಅಂತಂದ್ರೆ ನಾವು ಏನು ಬಂದರೂ ಈ ಆಸ್ತಿ ಬಿಟ್ಟು ಕೊಡಂಗಿಲ್ಲ, ಸ್ವತಃ ಸಿದ್ಧ. ಯಾಕಂದ್ರೆ ಇವತ್ತ ನಾವಷ್ಟ ಬಂದ್ವಿ ಅಂತೇನೋ ತಿಳ್ಕೊಬಿಡ್ರಿ. ಹಿಂದೆ ಎಲ್ಲ ಮಹಿಳೆಯರು ಅದರ ಈ ಮಠದ ಸಲುವಾಗಿ ಎಲ್ಲರೂ ಸಾರ್ವತ್ರಿಕ ಬಂದು ನಾವು ಅದನ್ನು ಹ್ಯಾಂಗೆ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತದ. ಅದಕ್ಕೆ ನಾವು ಕೈ ಮುಗಿದು ಕೇಳ್ಕೊಂತೀವಿ ಬಸವರಾಜ ರಾಯರೆಡ್ಡಿ ಅವರಿಗೆ, ನಿಮ್ಮ ಕಾನೂನು ಬಗ್ಗೆ ಎಲ್ಲ ಗೊತ್ತೈತಿ. ಕಾನೂನು ವಿರುದ್ಧ ಹೊಂಟ್ರಿ, ನೀವು ಕಾನೂನು ವಿರುದ್ಧ ಹೊಂಟ್ರಿ. ಆ ಕಾನೂನು ವಿರುದ್ಧ ಹೋಗಬಾರ್ದಂತೆ ತಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ತೇವೆ. ಯಾಕಂದ್ರೆ ಒಂದು ಆಸ್ತಿ ಐತೆ ಅಂತ ನೀವು ಯಾಕೆ ಟಾರ್ಗೆಟ್ ಮಾಡ್ರಿ? ನೀವು ಇಲ್ಲಿ ಉಳಿದ ಕಡೆ ಜಗ್ ಐತೆ ಆಸ್ತಿ, ನಿಮ್ದ ಜಗ್ ಐತಲ್ಲ, ನೀವು ಜಗ್ ಆಸ್ತಿ ಐತಿ, ನಿಮ್ದು ಓನ್ ಆಸ್ತಿ ಐತಿ, ಕೊಡ್ರಿಪ್ಪ. ನೀವು ಸಾರ್ವತ್ರಿಕ ನಾವು ಇದು ಮಾಡ್ತೀವಿ ಅಂತೇಳಿ ನೀವು ಇದು ಮಾಡ್ತೀರಲ್ಲ, ನಿಮ್ಮ ಆಸ್ತಿ ಒಳಗೆ ಕೊಡ್ರಿ. ನಿಮ್ಮ ಆಸ್ತಿ ಒಳಗೆ ಕಾನ್ವೆಂಟ್ ಕಟ್ರಿ, ಶಾಲೆ ಕಾಲೇಜ್ ಕಟ್ರಿ, ನಮಗೂ ಅದಕ್ಕೆ ಸಲಹೆ ಐತಿ. ನಮ್ಮ ಕಡೆಯಿಂದ ಎಷ್ಟು ಸಹಾಯ ಬೇಕೈತೆ ಅಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಕಟ್ಟಡದ ಸಲುವಾಗಿ. ಅದಕ್ಕೆ ನೀವು ದಯವಿಟ್ಟು ಒಂದು ಆಸ್ತಿ ಒಳಗೆ ಟಾರ್ಗೆಟ್ ಮಾಡಿ ನೀವು ಏನಾರ ಇದನ್ನು ಮುಂದುವರಿಸ್ತೀವಿ ಅಂದ್ರೆ ನಾವು ಮುಂದೆ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಹೋರಾಟ ಮಾಡ್ತೀವಿ. ಇವತ್ತು ಧಾರವಾಡ ಆಗಲಿ ಎಲ್ಲಿ ಏನು ಯಾವ ಕೋರ್ಟ್ನಾಗ ಐತೆ ಅಂದ್ರೂ ಬಿಡಂಗಿಲ್ಲ. ಹೊತ್ತು ಬಂತಂದ್ರೆ ನಾವು ಬೆಂಗಳೂರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಏನು ಬಂದ್ರೂ ನಾವು ಬುತ್ತಿ ಕಟ್ಕೊಂಡು ಅಲ್ಲೇ ಹೋಗಿ ಟೆಂಟ್ ಹಾಕಿ ನಮಗೆ ಬಂದು ನಮ್ದು ಇದನ್ನ ಈಡೇರಿಸ್ತೀವಿ ಅಂತೇಳಿ ಸಲಹೆ. 211 ಅಂತಾರೆ. ನಾವು ಹಂಗೆ ಜಾತ್ರೆ ಪತ್ರಿಕೆ ಎಲ್ಲ ಬರ್ತಿರ್ತೀವಿ. ಅದು ಮತ್ತದ ಆಸ್ತಿ ಮಠಕ್ಕೆ ಉಳಿಬೇಕಂತ ನಮ್ಮ ಅಭಿಪ್ರಾಯ. ಯಾರೋ ಶಾಸಕರಾಗಲಿ, ಯಾರು ಜಿಲ್ಲಾಧಿಕಾರಿಗಳಾಗಲಿ, ಯಾರೋ ಒತ್ತಾಯದ ಮೇರೆಗೆ ಎಲ್ಲೆಲ್ಲೇ ಕಟ್ಟಡಗಳನ್ನು ಕಟ್ಕೊಂತ ಹೊಂಟಾರಂತ. ಅದಕ್ಕೆ ಅದು ಎಲ್ಲ ತಟಸ್ಥ ಮಾಡಿ ನಾವು ಕೋರ್ಟ್ ಮೆಟ್ಲಿ ಏರಿಯಾವಿಲ್ಲ. ಮುಂದೆ ಏನೇ ಬಂದರೂ ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಆ ಹೋರಾಟಕ್ಕೆ ಏನಾರು ಯಾವುದೋ ತೊಂದರೆ, ಯಾರಿಗಾರ ಭಕ್ತರಿಗೆ ತೊಂದರೆ ಆದರೆ ನೇರವಾಗಿ ಜಿಲ್ಲಾಧಿಕಾರಿ ಅಥವಾ ಸರ್ಕಾರನೂ ಅದಕ್ಕೆ ನೇರ ಹೊಣೆ ಅಂತ ನಮ್ಮ ಅಭಿಪ್ರಾಯ. ಈ ಮಠ ಬಿಟ್ಟು ಏನಿತ್ತಿಲ್ಲ, ಇತ್ತು ಮಠದ ಒಂಟಿ ಗಿಡ, ಮಠದ ಜಮೀನು ಇತ್ತು ಅವಾಗ ನೋಡ್ಕೊಂತಾನೆ ಬಂದೀವಿ ನಾವು. ಆದರೂ ಈಗ ಗೌರ್ಮೆಂಟ್ ಏನೇನು ಮಾಡ್ಯಾರ. ಆದ್ರೆ ಇದನ್ನು ಹೋಗಕ್ಕೆ ನಾವು ಇಲ್ಲಿ ನಡ್ಕೊತೀವಿ ಮಠಕ್ಕೆ. ಇದಕ್ಕೆ ನಾವು ಭಕ್ತರು ನಾವು ಮತ್ತು ಇದನ್ನು ಇಲ್ಲೇ ಮೊದಲು ಹೆಂಗಿತ್ತು ಹಂಗೆ ಉಳಿಲ್ಲ ಅಂತ ನಮ್ಮ ಅಭಿಪ್ರಾಯ. ಈ ಗೌರ್ಮೆಂಟ್ನವರು ಒತ್ತಾಯ ಮಾಡಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅನ್ನೋಕೆ ನಾವು ಬಿಡುವುದಿಲ್ಲ. ನಾವು ಮುಂದೆ ಏನಿದ್ರು ಹೋರಾಟ ಮಾಡ್ತೀವಿ. ಮಾಡಿ
ಈ ಮಠದ ಹೆಂಗೈತಿ ಮೊದಲಿನ ಸಂಪ್ರದಾಯ ಹಂಗೆ ಹೋಗ್ಲಿ ಅಂತ ನಮ್ಮ ವಿಚಾರ. ನೀಲಗುಂದ ಗ್ರಾಮದ ಭಕ್ತರು ಆದ ಬಸಪ್ಪ ಪೂಜಾರ್, ಶೇಖಪ್ಪ ಕಟ್ಟಳ್ಳಿ, ಬಸಯ್ಯ ಸಾಲಿಮಠ್, ಮಂಜಪ್ಪ ಇಟಗಿ, ವೀರಭದ್ರಪ್ಪ ತಿರ್ಲಾಪುರ್, ಚೆನ್ನಪ್ಪ ತಿರ್ಲಾಪುರ್, ಸುಭಾಷ್ ಯತ್ನಟ್ಟಿ, ಎನ್ ಭಾವಿಕಟ್ಟಿ, ಮಲ್ಲಿಕವಾಡ ಗ್ರಾಮದ ಭಕ್ತರು ಆದ ಬಸಪ್ಪ ಜಿಕ್ಕಲಿ, ಶಿವಯ್ಯ ಬಾಗಿವಾಡಿ, ಗುರುಪಾದಯ್ಯ ಹೆಬ್ಬಾಳೆಮಠ್, ಬೂದಯ್ಯ ಚಂದ್ರಶೇಖರಪ್ಪ, ಗುರಯ್ಯ ಕಡೇದ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.